ಮುಂದಿನ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಹೆಸ್ಕಾಂ ಅಧ್ಯಕ್ಷ ಖಾದ್ರಿ ಜಿಲ್ಲೆಯಲ್ಲೇ ರೈತರಿಗೆ ಸಂಕಷ್ಟ ಶುರುವಾಗಿದೆ. ಹಾವೇರಿಯಲ್ಲಿ ಹೆಸ್ಕಾಂ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ರೈತರ ಜಮೀನಿನಲ್ಲಿ 11 ಕೆವಿ ಪವರ್ ಲೈನ್ಗಳು ಹೋಗ್ತಾ ಇದ್ದಾವೆ, ಆದರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ರಟ್ಟಿಹಳ್ಳಿಯ ನಾಗವಂದದ ರೈತರಿಗೆ ಕರೆಂಟ್ ಲೈನ್ಗಳ ಕಾಟ. ಹಾಗಾಗಿ ನೋಡಿ, 11 ಕೆವಿ ಪವರ್ ಲೈನ್ಗಳು ಹೊಲದಲ್ಲಿ ಹೋಗಿದೆ ಅಂದ್ರೆ ಬೆಳೆಗೆ ಬೆಂಕಿ ಹೊತ್ಕೊಬಹುದು ಎನಿ ಟೈಮು, ಅಥವಾ ಮನುಷ್ಯರಿಗೆ ಅಪಾಯ ಆಗ್ಬೋದು, ಅಥವಾ ಹಸು ಕರುಗಳಿಗೆ ಅಪಾಯ ಆಗ್ಬೋದು, ಪ್ರಾಣಕ್ಕೆ ಕಂಟಕ ಬರ್ಬೋದು. 4 ಎಕರೆ ಅಡಿಕೆ ತೋಟದ ಮಧ್ಯೆ 11 ಕೆವಿ ಲೈನ್ಗಳು ಹೋಗಿದ್ದಾವೆ, ಹೈ ಟೆನ್ಷನ್ ಲೈನ್ಗಳು. ಅದರಿಂದ ತೋಟಕ್ಕೂ ಹಾನಿ, ಪ್ರಾಣಾಪಾಯದ ಭೀತಿ ಅಂತೂ ಯಾವಾಗಲೂ ಇರುತ್ತೆ. ಸೊ ಈ ಶಾಖಕ್ಕೆ, ವೈರ್ನ ಶಾಖಕ್ಕೆ ಅಡಿಕೆ ಗಿಡಗಳು ಬಾಡ್ತಾ ಇದ್ದಾವೆ. ಒಟ್ಟಿನಲ್ಲಿ ರೈತರು ಇಲ್ಲಿ ಜೀವ ಭಯದಲ್ಲೇ ಕೃಷಿ ಚಟುವಟಿಕೆ ಮಾಡಬೇಕಾಗತ್ತೆ. ವಿದ್ಯುತ್ ಲೈನ್ಗಳನ್ನ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಇನ್ನೂ ಬದಲಾಯಿಸದೆ ಅಧಿಕಾರಿಗಳು ಕಳ್ಳಾಟ ನಡೆಸ್ತಾ ಇದ್ದಾರೆ ಅಂತ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ ಸಾಹೇಬ್ರೆ, ನಿಮ್ಮದೇ ಜಿಲ್ಲೆಯ ರೈತರ ಸಂಕಷ್ಟವನ್ನ ದಯವಿಟ್ಟು ಆಲಿಸಿ. ರೈತರ ಜೀವದ ಜೊತೆ ನಿಮ್ಮ ಹೆಸ್ಕಾಂ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ಮುಂದಿನ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಹೆಸ್ಕಾಂ ಅಧ್ಯಕ್ಷ ಖಾದ್ರಿ ಜಿಲ್ಲೆಯಲ್ಲೇ ರೈತರಿಗೆ ಸಂಕಷ್ಟ ಶುರುವಾಗಿದೆ. ಹಾವೇರಿಯಲ್ಲಿ ಹೆಸ್ಕಾಂ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ರೈತರ ಜಮೀನಿನಲ್ಲಿ 11 ಕೆವಿ ಪವರ್ ಲೈನ್ಗಳು ಹೋಗ್ತಾ ಇದ್ದಾವೆ, ಆದರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ರಟ್ಟಿಹಳ್ಳಿಯ ನಾಗವಂದದ ರೈತರಿಗೆ ಕರೆಂಟ್ ಲೈನ್ಗಳ ಕಾಟ. ಹಾಗಾಗಿ ನೋಡಿ, 11 ಕೆವಿ ಪವರ್ ಲೈನ್ಗಳು ಹೊಲದಲ್ಲಿ ಹೋಗಿದೆ ಅಂದ್ರೆ ಬೆಳೆಗೆ ಬೆಂಕಿ ಹೊತ್ಕೊಬಹುದು ಎನಿ ಟೈಮು, ಅಥವಾ ಮನುಷ್ಯರಿಗೆ ಅಪಾಯ ಆಗ್ಬೋದು, ಅಥವಾ ಹಸು ಕರುಗಳಿಗೆ ಅಪಾಯ ಆಗ್ಬೋದು, ಪ್ರಾಣಕ್ಕೆ ಕಂಟಕ ಬರ್ಬೋದು. 4 ಎಕರೆ ಅಡಿಕೆ ತೋಟದ ಮಧ್ಯೆ 11 ಕೆವಿ ಲೈನ್ಗಳು ಹೋಗಿದ್ದಾವೆ, ಹೈ ಟೆನ್ಷನ್ ಲೈನ್ಗಳು. ಅದರಿಂದ ತೋಟಕ್ಕೂ ಹಾನಿ, ಪ್ರಾಣಾಪಾಯದ ಭೀತಿ ಅಂತೂ ಯಾವಾಗಲೂ ಇರುತ್ತೆ. ಸೊ ಈ ಶಾಖಕ್ಕೆ, ವೈರ್ನ ಶಾಖಕ್ಕೆ ಅಡಿಕೆ ಗಿಡಗಳು ಬಾಡ್ತಾ ಇದ್ದಾವೆ. ಒಟ್ಟಿನಲ್ಲಿ ರೈತರು ಇಲ್ಲಿ ಜೀವ ಭಯದಲ್ಲೇ ಕೃಷಿ ಚಟುವಟಿಕೆ ಮಾಡಬೇಕಾಗತ್ತೆ. ವಿದ್ಯುತ್ ಲೈನ್ಗಳನ್ನ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಇನ್ನೂ ಬದಲಾಯಿಸದೆ ಅಧಿಕಾರಿಗಳು ಕಳ್ಳಾಟ ನಡೆಸ್ತಾ ಇದ್ದಾರೆ ಅಂತ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ ಸಾಹೇಬ್ರೆ, ನಿಮ್ಮದೇ ಜಿಲ್ಲೆಯ ರೈತರ ಸಂಕಷ್ಟವನ್ನ ದಯವಿಟ್ಟು ಆಲಿಸಿ. ರೈತರ ಜೀವದ ಜೊತೆ ನಿಮ್ಮ ಹೆಸ್ಕಾಂ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ಮುಂದಿನ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಹೆಸ್ಕಾಂ ಅಧ್ಯಕ್ಷ ಖಾದ್ರಿ ಜಿಲ್ಲೆಯಲ್ಲೇ ರೈತರಿಗೆ ಸಂಕಷ್ಟ ಶುರುವಾಗಿದೆ. ಹಾವೇರಿಯಲ್ಲಿ ಹೆಸ್ಕಾಂ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ರೈತರ ಜಮೀನಿನಲ್ಲಿ 11 ಕೆವಿ ಪವರ್ ಲೈನ್ಗಳು ಹೋಗ್ತಾ ಇದ್ದಾವೆ, ಆದರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ರಟ್ಟಿಹಳ್ಳಿಯ ನಾಗವಂದದ ರೈತರಿಗೆ ಕರೆಂಟ್ ಲೈನ್ಗಳ ಕಾಟ. ಹಾಗಾಗಿ ನೋಡಿ, 11 ಕೆವಿ ಪವರ್ ಲೈನ್ಗಳು ಹೊಲದಲ್ಲಿ ಹೋಗಿದೆ ಅಂದ್ರೆ ಬೆಳೆಗೆ ಬೆಂಕಿ ಹೊತ್ಕೊಬಹುದು ಎನಿ ಟೈಮು, ಅಥವಾ ಮನುಷ್ಯರಿಗೆ ಅಪಾಯ ಆಗ್ಬೋದು, ಅಥವಾ ಹಸು ಕರುಗಳಿಗೆ ಅಪಾಯ ಆಗ್ಬೋದು, ಪ್ರಾಣಕ್ಕೆ ಕಂಟಕ ಬರ್ಬೋದು. 4 ಎಕರೆ ಅಡಿಕೆ ತೋಟದ ಮಧ್ಯೆ 11 ಕೆವಿ ಲೈನ್ಗಳು ಹೋಗಿದ್ದಾವೆ, ಹೈ ಟೆನ್ಷನ್ ಲೈನ್ಗಳು. ಅದರಿಂದ ತೋಟಕ್ಕೂ ಹಾನಿ, ಪ್ರಾಣಾಪಾಯದ ಭೀತಿ ಅಂತೂ ಯಾವಾಗಲೂ ಇರುತ್ತೆ. ಸೊ ಈ ಶಾಖಕ್ಕೆ, ವೈರ್ನ ಶಾಖಕ್ಕೆ ಅಡಿಕೆ ಗಿಡಗಳು ಬಾಡ್ತಾ ಇದ್ದಾವೆ. ಒಟ್ಟಿನಲ್ಲಿ ರೈತರು ಇಲ್ಲಿ ಜೀವ ಭಯದಲ್ಲೇ ಕೃಷಿ ಚಟುವಟಿಕೆ ಮಾಡಬೇಕಾಗತ್ತೆ. ವಿದ್ಯುತ್ ಲೈನ್ಗಳನ್ನ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಇನ್ನೂ ಬದಲಾಯಿಸದೆ ಅಧಿಕಾರಿಗಳು ಕಳ್ಳಾಟ ನಡೆಸ್ತಾ ಇದ್ದಾರೆ ಅಂತ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ ಸಾಹೇಬ್ರೆ, ನಿಮ್ಮದೇ ಜಿಲ್ಲೆಯ ರೈತರ ಸಂಕಷ್ಟವನ್ನ ದಯವಿಟ್ಟು ಆಲಿಸಿ. ರೈತರ ಜೀವದ ಜೊತೆ ನಿಮ್ಮ ಹೆಸ್ಕಾಂ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ಮುಂದಿನ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಹೆಸ್ಕಾಂ ಅಧ್ಯಕ್ಷ ಖಾದ್ರಿ ಜಿಲ್ಲೆಯಲ್ಲೇ ರೈತರಿಗೆ ಸಂಕಷ್ಟ ಶುರುವಾಗಿದೆ. ಹಾವೇರಿಯಲ್ಲಿ ಹೆಸ್ಕಾಂ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ರೈತರ ಜಮೀನಿನಲ್ಲಿ 11 ಕೆವಿ ಪವರ್ ಲೈನ್ಗಳು ಹೋಗ್ತಾ ಇದ್ದಾವೆ, ಆದರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ರಟ್ಟಿಹಳ್ಳಿಯ ನಾಗವಂದದ ರೈತರಿಗೆ ಕರೆಂಟ್ ಲೈನ್ಗಳ ಕಾಟ. ಹಾಗಾಗಿ ನೋಡಿ, 11 ಕೆವಿ ಪವರ್ ಲೈನ್ಗಳು ಹೊಲದಲ್ಲಿ ಹೋಗಿದೆ ಅಂದ್ರೆ ಬೆಳೆಗೆ ಬೆಂಕಿ ಹೊತ್ಕೊಬಹುದು ಎನಿ ಟೈಮು, ಅಥವಾ ಮನುಷ್ಯರಿಗೆ ಅಪಾಯ ಆಗ್ಬೋದು, ಅಥವಾ ಹಸು ಕರುಗಳಿಗೆ ಅಪಾಯ ಆಗ್ಬೋದು, ಪ್ರಾಣಕ್ಕೆ ಕಂಟಕ ಬರ್ಬೋದು. 4 ಎಕರೆ ಅಡಿಕೆ ತೋಟದ ಮಧ್ಯೆ 11 ಕೆವಿ ಲೈನ್ಗಳು ಹೋಗಿದ್ದಾವೆ, ಹೈ ಟೆನ್ಷನ್ ಲೈನ್ಗಳು. ಅದರಿಂದ ತೋಟಕ್ಕೂ ಹಾನಿ, ಪ್ರಾಣಾಪಾಯದ ಭೀತಿ ಅಂತೂ ಯಾವಾಗಲೂ ಇರುತ್ತೆ. ಸೊ ಈ ಶಾಖಕ್ಕೆ, ವೈರ್ನ ಶಾಖಕ್ಕೆ ಅಡಿಕೆ ಗಿಡಗಳು ಬಾಡ್ತಾ ಇದ್ದಾವೆ. ಒಟ್ಟಿನಲ್ಲಿ ರೈತರು ಇಲ್ಲಿ ಜೀವ ಭಯದಲ್ಲೇ ಕೃಷಿ ಚಟುವಟಿಕೆ ಮಾಡಬೇಕಾಗತ್ತೆ. ವಿದ್ಯುತ್ ಲೈನ್ಗಳನ್ನ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಇನ್ನೂ ಬದಲಾಯಿಸದೆ ಅಧಿಕಾರಿಗಳು ಕಳ್ಳಾಟ ನಡೆಸ್ತಾ ಇದ್ದಾರೆ ಅಂತ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ ಸಾಹೇಬ್ರೆ, ನಿಮ್ಮದೇ ಜಿಲ್ಲೆಯ ರೈತರ ಸಂಕಷ್ಟವನ್ನ ದಯವಿಟ್ಟು ಆಲಿಸಿ. ರೈತರ ಜೀವದ ಜೊತೆ ನಿಮ್ಮ ಹೆಸ್ಕಾಂ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ಮುಂದಿನ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಹೆಸ್ಕಾಂ ಅಧ್ಯಕ್ಷ ಖಾದ್ರಿ ಜಿಲ್ಲೆಯಲ್ಲೇ ರೈತರಿಗೆ ಸಂಕಷ್ಟ ಶುರುವಾಗಿದೆ. ಹಾವೇರಿಯಲ್ಲಿ ಹೆಸ್ಕಾಂ ಅಧಿಕಾರಿಗಳು
ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ರೈತರ ಜಮೀನಿನಲ್ಲಿ 11 ಕೆವಿ ಪವರ್ ಲೈನ್ಗಳು ಹೋಗ್ತಾ ಇದ್ದಾವೆ, ಆದ್ರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ರಟ್ಟಿಹಳ್ಳಿಯ ನಾಗವಂದದ ರೈತರಿಗೆ ಕರೆಂಟ್ ಲೈನ್ಗಳ ಕಾಟ. ಹಾಗಾಗಿ ನೋಡಿ, 11 ಕೆವಿ ಪವರ್ ಲೈನ್ಗಳು ಹೊಲದಲ್ಲಿ ಹೋಗಿದೆ ಅಂದ್ರೆ ಬೆಳೆಗೆ ಬೆಂಕಿ ಹೊತ್ಕೊಬಹುದು ಎನಿ ಟೈಮು, ಅಥವಾ ಮನುಷ್ಯರಿಗೆ ಅಪಾಯ ಆಗ್ಬೋದು, ಅಥವಾ ಹಸು ಕರುಗಳಿಗೆ ಅಪಾಯ ಆಗ್ಬೋದು, ಪ್ರಾಣಕ್ಕೆ ಕಂಟಕ ಬರ್ಬೋದು. 4 ಎಕರೆ ಅಡಿಕೆ ತೋಟದ ಮಧ್ಯೆ 11 ಕೆವಿ ಲೈನ್ಗಳು ಹೋಗಿದ್ದಾವೆ, ಹೈ ಟೆನ್ಷನ್ ಲೈನ್ಗಳು. ಅದರಿಂದ ತೋಟಕ್ಕೂ ಹಾನಿ, ಪ್ರಾಣಾಪಾಯದ ಭೀತಿ ಅಂತೂ ಯಾವಾಗಲೂ ಇರುತ್ತೆ. ಸೊ ಈ ಶಾಖಕ್ಕೆ, ವೈರ್ನ ಶಾಖಕ್ಕೆ ಅಡಿಕೆ ಗಿಡಗಳು ಬಾಡ್ತಾ ಇದ್ದಾವೆ. ಒಟ್ಟಿನಲ್ಲಿ ರೈತರು ಇಲ್ಲಿ ಜೀವ ಭಯದಲ್ಲೇ ಕೃಷಿ ಚಟುವಟಿಕೆ ಮಾಡಬೇಕಾಗತ್ತೆ. ವಿದ್ಯುತ್ ಲೈನ್ಗಳನ್ನ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಇನ್ನೂ ಬದಲಾಯಿಸದೆ ಅಧಿಕಾರಿಗಳು ಕಳ್ಳಾಟ ನಡೆಸ್ತಾ ಇದ್ದಾರೆ ಅಂತ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ ಸಾಹೇಬ್ರೆ, ನಿಮ್ಮದೇ ಜಿಲ್ಲೆಯ ರೈತರ ಸಂಕಷ್ಟವನ್ನ ದಯವಿಟ್ಟು ಆಲಿಸಿ. ರೈತರ ಜೀವದ ಜೊತೆ ನಿಮ್ಮ ಹೆಸ್ಕಾಂ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ಮುಂದಿನ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಹೆಸ್ಕಾಂ ಅಧ್ಯಕ್ಷ ಖಾದ್ರಿ, ಜಿಲ್ಲೆಯಲ್ಲೇ ರೈತರಿಗೆ ಸಂಕಷ್ಟ ಶುರುವಾಗಿದೆ. ಹಾವೇರಿಯಲ್ಲಿ ಹೆಸ್ಕಾಂ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ರೈತರ ಜಮೀನಿನಲ್ಲಿ 11 ಕೆವಿ ಪವರ್ ಲೈನ್ಗಳು ಹೋಗ್ತಾ ಇದ್ದಾವೆ, ಆದ್ರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ರಟ್ಟಿಹಳ್ಳಿಯ ನಾಗವಂದದ ರೈತರಿಗೆ ಕರೆಂಟ್ ಲೈನ್ಗಳ ಕಾಟ. ಹಾಗಾಗಿ ನೋಡಿ, 11 ಕೆವಿ ಪವರ್ ಲೈನ್ಗಳು ಹೊಲದಲ್ಲಿ ಹೋಗಿದೆ ಅಂದ್ರೆ ಬೆಳೆಗೆ ಬೆಂಕಿ ಹೊತ್ಕೊಬಹುದು ಎನಿ ಟೈಮು, ಅಥವಾ ಮನುಷ್ಯರಿಗೆ ಅಪಾಯ ಆಗ್ಬೋದು, ಅಥವಾ ಹಸು ಕರುಗಳಿಗೆ ಅಪಾಯ ಆಗ್ಬೋದು, ಪ್ರಾಣಕ್ಕೆ ಕಂಟಕ ಬರ್ಬೋದು. 4 ಎಕರೆ ಅಡಿಕೆ ತೋಟದ ಮಧ್ಯೆ 11 ಕೆವಿ ಲೈನ್ಗಳು ಹೋಗಿದ್ದಾವೆ, ಹೈ ಟೆನ್ಷನ್ ಲೈನ್ಗಳು. ಅದರಿಂದ ತೋಟಕ್ಕೂ ಹಾನಿ, ಪ್ರಾಣಾಪಾಯದ ಭೀತಿ ಅಂತೂ ಯಾವಾಗಲೂ ಇರುತ್ತೆ. ಸೊ ಈ ಶಾಖಕ್ಕೆ, ವೈರ್ನ ಶಾಖಕ್ಕೆ ಅಡಿಕೆ ಗಿಡಗಳು ಬಾಡ್ತಾ ಇದ್ದಾವೆ. ಒಟ್ಟಿನಲ್ಲಿ ರೈತರು ಇಲ್ಲಿ ಜೀವ ಭಯದಲ್ಲೇ ಕೃಷಿ ಚಟುವಟಿಕೆ ಮಾಡಬೇಕಾಗತ್ತೆ. ವಿದ್ಯುತ್ ಲೈನ್ಗಳನ್ನ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಇನ್ನೂ ಬದಲಾಯಿಸದೆ ಅಧಿಕಾರಿಗಳು ಕಳ್ಳಾಟ ನಡೆಸ್ತಾ ಇದ್ದಾರೆ ಅಂತ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ ಸಾಹೇಬ್ರೆ, ನಿಮ್ಮದೇ ಜಿಲ್ಲೆಯ ರೈತರ ಸಂಕಷ್ಟವನ್ನ ದಯವಿಟ್ಟು ಆಲಿಸಿ. ರೈತರ ಜೀವದ ಜೊತೆ ನಿಮ್ಮ ಹೆಸ್ಕಾಂ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ. ಮುಂದಿನ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಹೆಸ್ಕಾಂ ಅಧ್ಯಕ್ಷ ಖಾದ್ರಿ, ಜಿಲ್ಲೆಯಲ್ಲೇ ರೈತರಿಗೆ ಸಂಕಷ್ಟ ಶುರುವಾಗಿದೆ. ಹಾವೇರಿಯಲ್ಲಿ ಹೆಸ್ಕಾಂ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ರೈತರ ಜಮೀನಿನಲ್ಲಿ 11 ಕೆವಿ ಪವರ್ ಲೈನ್ಗಳು ಹೋಗ್ತಾ ಇದ್ದಾವೆ, ಆದ್ರೂ ಕೂಡ ತಲೆ ಕೆಡಿಸ್ಕೊಂಡಿಲ್ಲ. ರಟ್ಟಿಹಳ್ಳಿಯ ನಾಗವಂದದ ರೈತರಿಗೆ ಕರೆಂಟ್ ಲೈನ್ಗಳ ಕಾಟ. ಹಾಗಾಗಿ ನೋಡಿ, 11 ಕೆವಿ ಪವರ್ ಲೈನ್ಗಳು ಹೊಲದಲ್ಲಿ ಹೋಗಿದೆ ಅಂದ್ರೆ ಬೆಳೆಗೆ ಬೆಂಕಿ ಹೊತ್ಕೊಬಹುದು ಎನಿ ಟೈಮು, ಅಥವಾ ಮನುಷ್ಯರಿಗೆ ಅಪಾಯ ಆಗ್ಬೋದು, ಅಥವಾ ಹಸು ಕರುಗಳಿಗೆ ಅಪಾಯ ಆಗ್ಬೋದು, ಪ್ರಾಣಕ್ಕೆ ಕಂಟಕ ಬರ್ಬೋದು. 4 ಎಕರೆ ಅಡಿಕೆ ತೋಟದ ಮಧ್ಯೆ 11 ಕೆವಿ ಲೈನ್ಗಳು ಹೋಗಿದ್ದಾವೆ, ಹೈ ಟೆನ್ಷನ್ ಲೈನ್ಗಳು. ಅದರಿಂದ ತೋಟಕ್ಕೂ ಹಾನಿ, ಪ್ರಾಣಾಪಾಯದ ಭೀತಿ ಅಂತೂ ಯಾವಾಗಲೂ ಇರುತ್ತೆ. ಸೊ ಈ ಶಾಖಕ್ಕೆ, ವೈರ್ನ ಶಾಖಕ್ಕೆ ಅಡಿಕೆ ಗಿಡಗಳು ಬಾಡ್ತಾ ಇದ್ದಾವೆ. ಒಟ್ಟಿನಲ್ಲಿ ರೈತರು ಇಲ್ಲಿ ಜೀವ ಭಯದಲ್ಲೇ ಕೃಷಿ ಚಟುವಟಿಕೆ ಮಾಡಬೇಕಾಗತ್ತೆ. ವಿದ್ಯುತ್ ಲೈನ್ಗಳನ್ನ ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಇನ್ನೂ ಬದಲಾಯಿಸದೆ ಅಧಿಕಾರಿಗಳು ಕಳ್ಳಾಟ ನಡೆಸ್ತಾ ಇದ್ದಾರೆ ಅಂತ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ನಿಗಮದ ಅಧ್ಯಕ್ಷ ಅಜ್ಜಂಪೀರ್ ಖಾದ್ರಿ ಸಾಹೇಬ್ರೆ, ನಿಮ್ಮದೇ ಜಿಲ್ಲೆಯ ರೈತರ ಸಂಕಷ್ಟವನ್ನ ದಯವಿಟ್ಟು ಆಲಿಸಿ. ರೈತರ ಜೀವದ ಜೊತೆ ನಿಮ್ಮ ಹೆಸ್ಕಾಂ ಅಧಿಕಾರಿಗಳು ಚೆಲ್ಲಾಟ ಆಡ್ತಾ ಇದ್ದಾರೆ.